ಅಯ್ಯೋ ಪಾಪ ಎಷ್ಟು ಮಲ್ಕೊಂಬಿಟ್ಟಿದ್ ಮಗು. ಮಂಗಳೂರು ಬೋಂಡ ಬಿಡ್ತಾ ಅವ್ರ ಇಷ್ಟ ನಮ್ಮ ಆಯ್ ಮಣ್ಣ ಬ್ಲಾಗ್ಗೆ ಅಮಾಯಕಿ ನೋಡಿ ಗೈಸ್ ಇಲ್ಲಿ ಹೆಸರು ಮುದ್ದುಮ್ಮ ನೀನ್ ದುಡಿತೀಯ ಶಾಪಿಂಗ್ ಮಾಡ್ತೀಯ ಅವ್ರು ದುಡಿತಾರ ರೈಟ್. ಅಕ್ಕ ತಿಂದರೆ ಬಾಂಡ್ ಅಮ್ಮ ಬೈಯುತ್ತೆ ಬಾಂಡ್ ಒಂಚು ಹಾಕಿದ ದೆವ್ವ ಬೇಡ ಬೇಡ ಅಂತಂದ್ರು ಜೊತೆಗೆ ಬರುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬೆಂಗಳೂರು ಹೆಂಗಾಗಿದೆ ಅಂತಂದ್ರೆ ಒಳ್ಳೆ ಕಾಶ್ಮೀರು, ಮೇಘಾಲಯ, ಮನಾಲಿ ಆತರ ಆಗೋಗ್ಬಿಟ್ಟಿದೆ ಗೈಸ್. ಏನಮ್ಮ ಕರೆಕ್ಟ್ ತಾನೆ? ಆಚೆ ಹೋಗೋದಕ್ಕೆ ಚಳಿಗೆ ಹೆದರಿಕೆಯಾಗಿ ಮನೇಲಿ ಸೇರ್ಕೊಂಡಂಗ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಚಳಿ ಆಗಿದೆಲ್ಲ. ಮಕ್ಕಳುಗಳಿಗೆಲ್ಲ ತುಂಬಾ ಭಯ ಬೇಗ ಕೋಲ್ಡ್ ಆಗುತ್ತೆ, ಬೇಗ ಜ್ವರ ಬರುತ್ತೆ. ಗುಣಗಾಗ್ಲೇ ಕೋಲ್ಡ್ ಆಗಿದೆ, ಕುಶಾನಿಗೂ ಕೋಲ್ಡ್ ಆಗ್ಬಿಟ್ಟಿದೆ. ಗಣೋ ಕೋಲ್ಡ್ ಆಗಿದ್ಯಾ? 2 ದಿವಸ ಬಿಸಿಲಿತ್ತು, ಮತ್ತೆ ಮಳೆ ಬರೋ ತರ ಆಗ್ಬಿಡುತ್ತೆ ಎಲ್ಲ ಫುಲ್. ಅಲ್ಲ ಮಳೆ ಬರ್ತಾ ಇಲ್ಲ, ಆಕ್ಚುಲಿ ಮಳೆ ಏನಿಲ್ಲ, ಬಟ್ ಮೋಡಕ್ ಮತ್ತೆ ಮಂಜುಗಳು ಬರ್ತಿದೆ. ಸೊ ಆತರ ಗಾಳಿ ಜಾಸ್ತಿ ಆಗಿದೆ, ಮಳೆ ಕಮ್ಮಿ ಆಗಿದೆ ಗೈಸ್. ಮಳೆ ಅಂದ್ರೆ ಆ ರೇಂಜ್ ಗೆ ಮಳೆ ಬರ್ತಿಲ್ಲ, ಡ್ರಾಪ್ ಇಡುತ್ತೆ ಆತರ ಮಳೆಗಳು. ಫುಲ್ ಚಿಲ್ ಆಗಿದೆ, ಕೂತ್ಕೊಂಡ್ಬಿಟ್ಟಿರ್ಬೇಕು, ಇದು ಓಡಾಡ್ಲೂಬಾರ್ದು ಆತರ. ಸ್ಟವ್ ಮುಂದೆ ನಿಂತ್ಕೊಂಡು ಬಿಸಿ ಮಾಡ್ಕೊತಾ ಇದ್ವಿ ಗೈಸ್. ಈ ಹುಡುಗಿರೆಲ್ಲ ಒಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್. ಇವಾಗ ಅವ್ರು ಬಿಸಿ ಕಾಯಿಸ್ಕೊಬಹುದು ಆರಾಮಾಗಿ, ಅಡ್ಗೆ ಮನೆ ಇದ್ಬಿಟ್ರೆ ಸಾಕು ಅವ್ರಿಗೆ. ಅಡ್ಗೆ ಮಾಡ್ತಾ ಹಂಗೆ ಬಿಸಿ ಕಾಯಿಸ್ಕೊಬಹುದು ಅವರು, ಅಲ್ವಾ? ಗೈಸ್ ನಮ್ ಗುಣವ್ ಬೇರೆ ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತೆ. ಗುಣವ್ವ ಏನೇ ಗುಣವ್ಗೆ? ಅವನಿಗೆ ಜ್ವರ ಇದೆ, ಶೀತ ಇದೆ, ಕೆಮ್ಮಿದೆ, ಮತ್ತೆ ಕಫ ಕಟ್ಕೊಂಡ್ಬಿಟ್ಟಿದೆ, ಮೇನ್ ಕಫ. ಹೌದಾ? ತುಂಬಾ ಕಫ ಇದೆ ಅವನಿಗೆ. ಹಾಲ್ ಕುಡಿಯಕ್ ಆಗ್ತಿಲ್ಲ ಕಫದಿಂದ, ಗಂಟ್ಲಲ್ಲಿ ಸಿಗಾಕೊಂಡಂಗ್ ಆಗ್ತಿದೆ. ಅದೇನಂದ್ರೆ ಅದು ಒಳಗೂ ಹೋಗ್ತಿಲ್ಲ, ಆಚೆಡು ಬರ್ತಾ ಇಲ್ಲ. ಅವ್ನು ವಾಂತಿ ಮಾಡಕ್ ಟ್ರೈ ಮಾಡ್ತಾರ, ವಾಂತಿಲೂ ಬರ್ತಾ ಇಲ್ಲ. ಕೈ ಹಾಕ್ಬಿಡಿ ತೆಗಿತಾರಲ್ಲ ಹಂಗ್ ತೆಗಿ. ಭಯ ಆಗುತ್ತೆ, ಅವ್ನು ಉಸಿರು ಕಟ್ಬಿಡ್ತಾನೆ. ಅಮ್ಮ ಅದ್ ಕೈ ಹಾಕ್ಬಿಡಿ ತೆಗಿತ ಗೊತ್ತಾ, ಗಂಟ್ಲಲ್ಲಿ ಕೈ ಹಾಕ್ಬಿಟ್ಟು. ಅಂತ ಕೇಳಿಸ್ತಿಲ್ಲ ಇದು ಅಂತ. ನಮ್ ಕುಕ್ಕರ್ ಇದ್ರು ನೋಡಿ, ಹೊಸ ಕುಕ್ಕರ್ ಇದು ಚೆನ್ನಾಗಿತ್ತ ನಮ್ಮ ಕುಕ್ಕರು. ಟಾಪ್ ಆಗೋ ಮಗ ನೋಡಿಲ್ಲಿ ಹಂಗೇನ ಮಾಡಿ ತಟ್ತಾ ಇರ್ಬೇಕು ತಲೆ ಮೇಲೆ ಅವಾಗ ಅವಾಗ. ನನಗೆಲ್ಲ ಕುಶನಿಗೆ ತಟ್ಟು. ಹೇಳಮ್ಮ ಅದೇ ಗಂಟ್ಲು ಕೈ ಹಾಕ್ಬಿಡಿ ತೆಗಿತಾರೆ ಗೊತ್ತಾ. ಅವನು ಉಸಿರು ಕಟ್ಬಿಡ್ತಾನೆ, ಹೆಚ್ಚು ಕಮ್ಮಿ 30-40 ಸೆಕೆಂಡ್ 50 ಸೆಕೆಂಡ್ ಗಂಟ ಅಂತ ಹಿಡಿತಾನೆ. ಆ ಸಮಯದಲ್ಲಿ ಬಾಯಿಗೆ ಇದನ್ನ ಕೈ ಹಾಕ್ತಾಗ ಅವ್ನಿಗೆ ಹಿಡ್ಕೊಂಡ್ಬಿಟ್ರೆ ಭಯ ಆಗ್ಬಿಡುತ್ತೆ, ಉಸಿರು ಕಟ್ಬಿಟ್ಟು ಇದನ್ನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಅದಕ್ಕೆ ಅವ್ನು ಟೋಪಿ ಹಾಕಿದ್ರೆ ಸಹಿಸ್ಕೊಳ್ಳಲ್ಲ, ಸ್ವೆಟರ್ ಹಾಕಿದ್ರೆ ಸಹಿಸ್ಕೊಳ್ಳಲ್ಲ. ಅವನು ಫ್ರೀ ಆಗಿರ್ಬೇಕು, ಕಿರ್ರೋ ಅಂತ ಟೋಪಿ ಹಾಕಿದ್ರೆ. ಅಯ್ಯೋ ಹಾಯ್ ಕುಶಾನಿ, ಹೌ ಆರ್ ಯು? ಹಾಯ್ ಮಣ್ಣಂ ಬ್ಲಾಗ್. ಅಮಾಯಕಿ ಗೈಸ್ ಇವತ್ತು ಅಂಗನವಾಡಿನ ರಜಾ ಹಾಕೊಳ್ ಗೈಸ್ ಕುಶಾನಿ. ನಾನೇ ಕಳ್ಸಿಲ್ಲ, ಯಾಕೆ? ಚೆನ್ನಾಗಿರ್ಲಿಲ್ಲ ಗೊತ್ತಾಯ್ತು. ಜ್ವರಗಿರ ಬಂದ್ಬಿಟ್ಟ ನಾನೇ ಕಳ್ಸಿಲ್ಲ. ಅಂಗನವಾಡಿ ರಜಾ ಆಗೋಯ್ತಾ ಅಕ್ಕನ್ಗೆ. ಒಂದ್ ವೀಕಲ್ಲಿ 7 ದಿವಸ ಇರುತ್ತೆ ಗೈಸ್. 7 ದಿವಸ ಸಂಡೇ ಒಂದ್ ದಿವಸ ಹಾಲಿಡೇ. ಮಿಕ್ಕಿದ ಒಂದ್ 7 ದಿವಸ ನಾನು ಹಾಲಿಡೇ ಹಾಕ್ಸ್ತೀನಿ, ಮಿಕ್ಕಿದ ಒಂದ್ ದಿವಸ ಅಮ್ಮ ಹಾಲಿಡೇ ಹಾಕ್ಸ್ತಾರೆ. ವೀಕ್ ಹೋಗೋದೇ ಬರೀ 2 ಡೇಸ್ ಒಳಗೆ ಅಂಗನವಾಡಿಗೆ. ಇವಾಗ ಹಾಸ್ಪಿಟ್ಲ್ ಹೋಗ್ಬೇಕು, ಹೋಗೋಣ ಫಸ್ಟ್ ಡಿಡಿ ಬರ ಕುಶನ್ ಹಾಸ್ಪಿಟ್ಲ್ ಹೋಗೋಣ. ನಿಂಗೂ ತೋರಿಸ್ತೀನಿ ಬಾ. ಇವ್ರಿಗೂ ಗೈಸ್ ಒಂದು 2-3 ತಿಂಗಳಿಂದ ಒಳಗೂ ಹುಷಾರಿಲ್ಲ, ಒಂಥರ ಕೋಲ್ಡ್ ತರ ಇದೆ. ಬಡೆ ನೀನು ಹೋಗೋಣ, ನೀನು ಬಾಮ್ಮ, ನಿಂಗೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಬರೀ ಎಲ್ರು ಒಟ್ಟಿಗೆ. ಯು ಆರ್ ಫಿಟ್ ಅಂಡ್ ಫೈನ್. ಅಮ್ಮನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ನಾನು ಲಾಸ್ಟ್. ನಮ್ಮ ಅಮ್ಮಂಗೆ ಡೆಂಗ್ಯೂ ಬಂದಿತ್ತು ಗೈಸ್, ಡೆಂಗ್ಯೂನೇ ಲಾಸ್ಟ್. ನೀನ್ ಸ್ಕೂಲ್ಗೆ ಅದೇ ಹೇಳಿದ್ದು, ಗ್ಯಾಸ್ಟ್ರಿಕ್ ಆಗಿನ ಮುಂಚೆ ಡೆಂಗ್ಯೂ ಆಯ್ತು, ಒಂದು 7-8 ಇಯರ್ಸ್ ಮೇಲೆ ಆಯ್ತು ಅನ್ಕೋತೀನಿ. 10 ವರ್ಷನೇ ಆಯ್ತು ಗೈಸ್. ನಮ್ಮ ಮನೇಲಿ 3 ಜನ ಅಡ್ಮಿಟ್ ಆಗಿದ್ರು ಗೈಸ್. ನಮ್ಮ ಅಮ್ಮನೂ ಅಲ್ಲೇ ಅಡ್ಮಿಟ್ ಆಗಿದ್ರು, ನಮ್ಮ ಅಕ್ಕನೂ ಅಲ್ಲೇ ಅಡ್ಮಿಟ್ ಆಗಿದ್ರು, ನಮ್ಮ ಅಪ್ಪನೂ ಅಲ್ಲೇ ಅಡ್ಮಿಟ್ ಆಗಿದ್ರು. 3 ಜನ ಹಂಗೆ ಅಡ್ಮಿಟ್ ಆಗಿದ್ರು. ಅಂದ್ರೆ 3 ಜನ ಒಟ್ಟಿಗೆ ಅಲ್ಲ, ಅದೇ ವಾರ್ಡ್ ಅಲ್ಲಿ ಪಕ್ಕ. ಇವ್ರು 3 ತಿಂಗಳಿಗೆ, ನಮ್ಮ ಅಮ್ಮ 6 ತಿಂಗಳಿಗೆ, ನಮ್ಮ ಅಪ್ಪ 7 ತಿಂಗಳಿಗೆ ಆ ತರ ಅಡ್ಮಿಟ್ ಆಗಿದ್ರು. ನಮ್ಮ ಅಪ್ಪಗೆ ಶುಗರ್ ಜಾಸ್ತಿ ಆಗಿತ್ತು, ನಮ್ಮ ಅಮ್ಮಂಗೆ ಡೆಂಗ್ಯೂ ಬಂದಿತ್ತು. ನಮ್ಮ ಅಕ್ಕಂಗೆ ಏನಾಗಿತ್ತು ಗೊತ್ತಿಲ್ಲ. ನಂಗೂ ಡೆಂಗ್ಯೂನೇ ಮೈಯೆಲ್ಲ ಗುಳ್ಳೆ ತರ ಆಗ್ಬಿಡ್ತು. ಇವ್ರು 3 ಜನ ನಾನ್ ನೋಡ್ಕೊಂಡಿದ್ದೆ ಗೈಸ್. ಅವಾಗ ಪ್ರಾಣ ಒತ್ತೆ ಇಟ್ಟು ನೋಡ್ಕೊಂಡಿದ್ದೆ ಅವಾಗ ಸ್ಕೂಲ್ ಟೈಮಲ್ಲಿ. ನೀನ್ 2 ತಿಂಗಳು ಮಗು ಆಗಿದ್ದಾಗ ನಿನ್ಗೆ ಆಪರೇಷನ್ ಆಯ್ತಲ್ಲ, ನಮ್ ಜೀವನೇ ಒತ್ತೆಗೆ ಇಟ್ಬಿಟ್ಟು ನಾವು ನೋಡ್ಕೊಂಡಿದೀವಿ, ಅದನ್ನ ತಿಳ್ಕೊ. ಥ್ಯಾಂಕ್ ಯು ಸೋ ಮಚ್ ಯಾ. ಸೊ ಗೈಸ್ ಇವಾಗ ಹಾಸ್ಪಿಟಲ್ ಹೋಗ್ತಿದೀವಿ, ಬನ್ನಿ ಹೋಗೋಣ. ನನ್ನ ಬ್ಲಾಗ್ ಇಲ್ಲಿ ನಡೀತಾ ಇರುತ್ತೆ, ಹಂಗೆ ಪಾಸ್ ಆಗ್ತಿರುತ್ತೆ ನನ್ನ ಬ್ಲಾಗ್. ಪಾಪ ಗುಣವಾಗಿ ಯಾವ ತರ ಮಾಡ್ತಾವ್ರೆ, ಕಫ ಆಗ್ಬಿಟ್ಟೈತೆ ಫುಲ್ಲು, ಅದಕ್ಕೆ ನೆಬ್ಲೈಸರ್ ಕೊಟ್ಟಿದ್ದಾರೆ. ರಬ್ಬರ್ ಬ್ಯಾಂಡ್ ಎಲ್ಲಿಂದ ಕೊಡೋದು? ರಬ್ಬರ್ ಬ್ಯಾಂಡ್ ನೆಬ್ಲೈಸರ್ ಕಫ ಇರುತ್ತಲ್ಲ, ಗಂಟ್ಲಲ್ಲಿ ಕಫ ತೊಂಟೆ ತರ, ಅದು ಆಚೆ ಬರಕ್ಕೆ, ಅದು ಸರಿ ಹೋಗಕ್ಕೆ, ಇಲ್ಲ ಒಳಗಡೆ ಹೋಗಕ್ಕೆ. ಹೌದಾ? ಹೋಗುತ್ತೆ ಹಾಕಿದ್ರೆ. ಎಷ್ಟಿದೆ? ಎಲ್ಲಿ 3 ಇದೆ. ಇವಾಗ 1 ಹೇಳಿದ್ದಾರೆ, ಸಂಜೆ 1 ಹೇಳಿದ್ದಾರೆ, ಮತ್ತೆ ಬರ್ಬೇಕು. 10 ನಿಮಿಷ ಇವಾಗ ಅದಾಗೋವರೆಗೂ ವೇಟ್ ಮಾಡಬೇಕು. ಪಾಪ ನನ್ನ ಮಗು ನೋಡಿ ಗೈಸ್, ಎಷ್ಟು ಮಲ್ಕೊಂಬಿಟ್ಟಿದ್ ಮಗು. ಬ್ಯಾಂಗ್ಳೂರ್ ವೆದರ್ ಇದೆಯಲ್ಲ ತುಂಬಾ ವರ್ಸ್ಟ್ ಆಗಿದೆ. ಮಕ್ಕಳಿಗೆಲ್ಲ ಎಷ್ಟು ಬೇಗ
ಕೋಲ್ಡ್ ಫೀವರ್ ಎಲ್ಲ ಬರ್ತಿದೆ ಗೊತ್ತೆ. ಅವ್ನು ದೊಡ್ಡವ್ರಿಗೆ ತಡ್ಕೊಳಕ್ಕಾಗಲ್ಲ, ಅವ್ನ ಮಕ್ಳು ಹೆಂಗ್ ತಡ್ಕೊಬೇಡ. ಹೌದು, ಹಾಕಿದ ತಕ್ಷಣ ಹೋಗುತ್ತೆ ಅಂತ ಹೇಳಿದ್ದಾರೆ. ನೋಡುವ. ಇವಳಿಗೂ ಕೂಡ ಸಿಕ್ಕಾಪಟ್ಟೆ ಕೋಲ್ಡ್ ಆಗೋಗ್ಬಿಟ್ಟಿದೆ. ಇವಳಿಗೊಂದು 3-4 ತಿಂಗಳಿಂದನೂ ಕೋಲ್ಡ್ ಹೋಗ್ತಾನೆ ಇಲ್ಲ. ಅವಳಿಗೆ ಹಂಗೆ ಇದೆ ನೋಡಿ, ಕೆಮ್ತಾ ಇರ್ತಾಳೆ, ಕಫ ಮತ್ತೆ ಸೀಳ್ತಾ ಇರ್ತಾಳೆ, ರನ್ನಿಂಗ್ ನೋಸ್ ಆಗ್ತಾ ಇರುತ್ತೆ ಇವಳಿಗೂ. ವೆದರ್ ಮಾತ್ರ ಬೆಂಗಳೂರಲ್ಲಿ ಹೆಂಗಿದೆ ಗೊತ್ತಾ, ನೋಡ್ಬೋದು ನೀವೇನು. ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ ಆಗಿದೆ, ಬಿಸಿಲಿಲ್ಲ ಏನಿಲ್ಲ ಅಷ್ಟು. ಬಾಚ್ ಹೋಗೋಣ, ತಿಂಡಿ ಕೊಡ್ಸ್ತೀನಿ ನಿಂಗೆ. ನಡಿ ನಡಿ, ಬೇಡ ತಿಂಡಿ ಬರೀ, ತಿಂಡಿ ಕೊಡ್ತೀನಿ ಬರೇ. ಹಾಂ ತಿಂಡಿ ಕೊಡ್ತೀನಿ ಬಾ. ಇನ್ನೂ ಕೆಮ್ಮಿ ಅಂತೆ. ಹಾಂ ಕೆಮ್ಮ ಅವಳು ಗೊತ್ತು, ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಬೇಡ ಅಂತಾಳೆ. ವಿಡಿಯೋ ಇಲ್ಲ ಅಂದರೆ ಬೇಕು ಅಂತಿದ್ಲು ಅವಳು. ಒಂದು ಗುಣ ಹೊಲ್ಟೋ ಮಗಡೆ. ಇವಾಗ ಇಷ್ಟು ಮೆಡಿಸನ್ ಕೊಟ್ಟಿದ್ದಾರೆ ಗುಣವಿಗೆ, ಇಷ್ಟು ಮೆಡಿಸನ್ ಹಾಕ್ಬೇಕು ಗುಣವಿಗೆ. ಇವಾಗ ರೆಡಿ ಆದ ನಮ್ಮ ಗುಣವು. ಇಲ್ಲ ಇನ್ನೊಂದ್ಸರಿ ಹಾಂ ರೆಡಿ ಆದ ನಮ್ಮ ಗುಣ. ಬಾಬಾ ಮಾರ್ಕೊಬಿಡೈತೆ ನೋಡಿ ಗೈಸಿಲಿ. ಅಯ್ಯೋ ಪಾಪ ಮಗು ಕಿಲ 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 ಅಂತಿದ್ದ ಮಗು ಇವಾಗ ಸೈಲೆಂಟ್ ಆಗೋಗ್ಬಿಟ್ಟೈತೆ ಗೈಸ್. ಇವಾಗ ಕುಶಾನಿನ ಅಂಗನವಾಡಿ ಬಿಟ್ಟು ಹೋಗ್ತೀವಿ. ಕುಶಾನಿ ಇವಾಗ ಹೋಗ್ಬೇಕು ಅಂಗನವಾಡಿಗೆ, ಓಕೆನಾ? ಏನಕ್ಕೆ ಬೇಡ? ಹಾಸ್ಪಿಟ್ಲು ಮುಗೀತು, ಎಲ್ಲ ಮುಗೀತು. ಇಲ್ಲ ಅಂಗನವಾಡಿ ಹೊಡೆದು ಬರ್ರಿ ಹೋಗೋಣ. ಅಂಗನವಾಡಿ ಬಿಟ್ಬಿಟ್ಟು ಕುಶಾನಿನ ಹೋಗೋಣ ಗೈಸ್ ಇವಾಗ. ಏನೋ ಇರು, ಅಂಗನವಾಡಿ ಹೋಗಿ ಅಂತ ಇರು. ನಡಿ ಅಂಗನವಾಡಿ ನಡಿ. ನಿಮ್ಮ ಫ್ರೆಂಡ್ಸ್ ಬಂದ್ರು, ನಿಮ್ಮ ಫ್ರೆಂಡ್ಸು. ಏನಕ್ಕೆ ಬೇಡ? ಏನಕ್ಕೆ ಬೇಡ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ರಜಾ ನಾವೇ ಆಗ್ತೀವಿ. ರಜಾ ಪಾಪ ಕೋಲ್ಡ್ ಅಲ್ವಾ, ಜ್ವರ ಬಂದ್ಬಿಡುತ್ತೆ ಅಂತ ಅವಳ ಮನೇಲೇ ಇರಲಿ ಬೆಚ್ಚಿಗೆ ಅಂದ್ಬಿಟ್ಟು ಇವತ್ತು ರಜಾ ಆಗ್ತೀವಿ ಅಂಗನವಾಡಿ. ಅದಕ್ಕೆ ರಜಾ ಇವತ್ತು ಅಂಗನವಾಡಿ. ರೆಡಿ ಮನೆಗೆ ಹೋಗೋಣ, ಚಲೋ. ಖುಷಿನಾ? ಪಕ್ಕ ಖುಷಿನಾ? ಆಯ್ತು ಬಿಡು. ಏನೋ ಮಗ, ಯಾಕೋ ಮಗ ಹಂಗಾಗೋಗ್ಬಿಡಿದ್ಯೋ? ಅಯ್ಯೋ ನೀವು ನೋಡ್ರಿ ನನ್ನ ಕಡೆದೆಲ್ಲ ನೀರು ತುಂಬಿರ್ತೈತೆ. ದಯವಿಟ್ಟು ಎಲ್ಲ ಅಲ್ಲಿಂದಾನೆ ಒಂದು ದೃಷ್ಟಿ ತೆಗೆದ್ಬಿಡಿ, ದೃಷ್ಟಿ ಆಗ್ಬಿಟ್ಟಿದೆ. ಪಾಪಚ್ಚಿ ಗೈಸ್. ಈಗ ಜಸ್ಟ್ ಮನೆಗೆ ಬಂದ್ವಿ. ನಮ್ಮ ಅಮ್ಮನ ಕೈಲಿ ಹೋಗಿ ಒಂದು ಒಳ್ಳೆ ರೆಸಿಪಿ ಮಾಡ್ಸೋಣ. ಮದರ್ ಇಂಡಿಯಾ ಒಂದು ಒಳ್ಳೆ ರೆಸಿಪಿ ಮಾಡ್ಕೊಂಡು ನಮ್ಗೆ ಇವಾಗ. ಏನ್ ರೆಸಿಪಿನ? ಒಳ್ಳೆ ಚಳಿ ಇವಾಗ ಆಚೆ ಕಡೆ ಫುಲ್ ವೆದರ್ ಚಿಲ್ ಆಗಿದೆ. ಸೊ ಅದಕ್ಕೆ ನಮ್ಗೆ ಏನೋ ಒಂದು ನಮ್ಮ ಆಡಿಯನ್ಸ್ಗೆ ಮತ್ತೆ ನಮಗೆ ಸೊ ಏನೋ ಒಂದು ರೆಸಿಪಿ ನಿನ್ ಕಡೆಯಿಂದ ಖಾರವಾಗಿರೋದು ಮತ್ತೆ ಈ ನೆಗಡಿ ಎಲ್ಲ ಹೋಗ ಅಂತದ್ದು ಆತರ ಏನೋ ಒಂದು ರೆಸಿಪಿ ಇದ್ರೆ ಮಾಡ್ಕೊಡಿ. ರೆಸಿಪಿ ಇದ್ರೆ ಅಂತ ರೆಸಿಪಿ ಇದೆ. ಏನಪ್ಪಾ ಅಂದ್ರೆ ಆಲ್ರೆಡಿ ನಾನು ಇವಾಗ ಸಾಂಬಾರ್ ಮಾಡ್ಬಿಟ್ಟಿದ್ದೀನಿ. ಸೊ ಯೋಚನೆ ಮಾಡಿ ಸಾಯಂಕಾಲ ಮಾಡ್ಕೊಡ್ತೀನಿ. ಸಂಜೆ ಮಾಡ್ತೀಯಾ? ಸೊ ಸಂಜೆ ಹೋಗಿ ನಾನು ವೇಟ್ ಮಾಡ್ಬೇಕು ನಿನ್ಗೋಸ್ಕರ. ಸರಿ ಗೈಸ್, ಆಯ್ತಾಯ್ತು. ಸೊ ಗೈಸ್ ಇವಾಗ ನಮ್ಮ ಅಮ್ಮ ಯೋಚನೆ ಮಾಡಿ ಮಾಡ್ಕೊಡ್ತಾರೆ ಸಂಜೆವರೆಗೂ. ಸೊ ವೇಟ್ ಮಾಡೋಣ. ಗುಣು, ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ನನ್ನ ಕಳ್ಳನ ಮಗನೇ. ಗೈಸ್ ಇದನ್ನ ನಮ್ಗೆ ಕುಶನೇ ಹಾಕಿದ್ವಿ. ಇದನ್ನ ಏನಿದ್ರ ನೋಡಿ ಗೈಸ್, ಇಲ್ಲಿ ಹೆಸರು ಮುದ್ದುಮ್ಮ ಅಂತ, ಮುದ್ದುಮ್ಮ ಅಂತ. ಇದನ್ನ ನಾವು ಫಸ್ಟ್ ಕುಶನೇ ಹಾಕಿದ್ವಿ, ಆಮೇಲೆ ಹಿಂಗ್ ಹಾಕಿದ್ವಿ. ನೆಕ್ಸ್ಟ್ ಅದನ್ನ ನನ್ನ ಮಕ್ಳಿಗೂ ಹಾಕ್ತಿವಿ ಗೈಸ್. ಮೋಸ್ಟ್ಲಿ ಹಂಗೆ ಇಕ್ಕಿರ್ತೀವ. ಅದು ಸೂಪರ್ ಆಗೈತೆ ನೋಡಕ್ಕೆ ಟಿ ಶರ್ಟ್. ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ ಆಯ್ತು. ನಮ್ಮ ಅಮ್ಮ ಏನೋ ಯೋಚನೆ ಮಾಡ್ತಾನೆ ಅವ್ರೆ ಏನ್ ಮಾಡ್ಬೇಕು ಅಂತ ಚಳಿಗೆ. ಪಾಪ ನಮ್ಮ ಅಮ್ಮಗೆ ತಲೆನೇ ಓಡ್ತೇವೆ ಚಳಿಗೆ. ಅದಕ್ಕೆ ದೇವ್ರ ಪೂಜೆ ಮಾಡ್ತವ್ರೆ. ಅಮ್ಮ ಹೇಳಮ್ಮ, ಏನ್ ಮಾಡ್ತೇಮ್ಮ? ಅಟ್ಲೀಸ್ಟ್ ರೆಸಿಪಿ ಹೇಳಮ್ಮ. ಕ್ರಿಸ್ಪಿಯಾಗಿ ಮಂಗಳೂರು ಬೋಂಡ ಮಾಡ್ತೀನಿ. ಕ್ರಿಸ್ಪಿಯಾಗಿ ಮಂಗಳೂರು ಬೋಂಡ ಮಾಡ್ತೀಯಾ? ಗೈಸ್ ಮಂಗಳೂರು ಬೋಂಡ ನಮ್ಮ ತಾತ ಸಕದ ಮಾಡ್ತೀವಿ. ನೋಡೋಣ ನಮ್ಮ ಅಮ್ಮ ಹೆಂಗ್ ಮಾಡ್ತಾರೆ ಅಂತ. ಸೊ ಇವಾಗ ನಮ್ಮ ಅಕ್ಕ ಎಲ್ಲ ಆಚೆ ಹೋಗ್ಬೇಕು ಅಂತ ಹೇಳ್ತಾಳೆ. ಎಲ್ಲೋ ಬೇಕಾ ಚೈತ್ರ? ಶಾಪಿಂಗ್ ಹೋಗ್ಬೇಕು, ಕರ್ಕೊಂಡು. ಶಾಪಿಂಗ್ ಏನು ಅವಳಿಗೈತಿ ಯಾವಾಗ ನೋಡ್ರೆ ಶಾಪಿಂಗ್. ಯಾವಾಗ ಕರ್ಕೊಂಡು ಹೋಗಿರೋದು? ನಾನು ಯಾವಾಗ ಶಾಪಿಂಗ್ ಮಾಡಿದೀನಿ ಹೇಳು. ನನ್ಕಿಂತ ಜಾಸ್ತಿ ನಮ್ಮ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ. ಗೈಸ್ ನೀವ್ ಹೇಳಿ ಗೈಸ್, ಶಾಪಿಂಗ್ ಜಾಸ್ತಿ ಮಾಡೋದು ನಾನಾ ಮಕ್ಕನ ಅಂತ? ನಾನು ನನ್ ಬಟ್ಟೆಗಳು ತೋರ್ಸ್ಬಿಡ್ತೀನಿ, ನಿನ್ ಬಟ್ಟೆಗಳು ತೋರ್ಸು ನೋಡೋಣ. ಇಬ್ರಲ್ಲಿ ಅವರೇ ಹೇಳ್ತಾರೆ, ಅದೆಲ್ಲ ಗೊತ್ತಾಗುತ್ತೆ ಯಾರು ಶಾಪಿಂಗ್ ಜಾಸ್ತಿ ಮಾಡ್ತಾರೆ ಅಂತ. ಇರದೇ 3. ಏನ್ ಶಾಪಿಂಗ್ ಹೇಳು? ಏನ್ ಶಾಪಿಂಗ್? ಶಾಪಿಂಗ್ ನನ್ಗೂ ಅಲ್ಲ, ಮಕ್ಳಿಗ. ವಾ ಎಂತ ತಾಯಿ ಗೈಸ್ ಇವಳು, ಗ್ರೇಟ್. ನಮ್ಮ ಅಮ್ಮನವ್ರೆ ಒಂದೇ ಶಾಪಿಂಗ್ ಮಾಡಿದೆ ಇದ್ವರ್ಗು. ಶಾಪಿಂಗ್ ಮಾಡಿದೆ ನಂಗೆ ಒಂದ್ಸಲಿ. ಏನ್ ಶಾಪಿಂಗ್ ಮಾಡಿ ಹೇಳಪ್ಪ ನೀ ಇವ್ರಿಗೆ ನನಗೋಸ್ಕರ? ನೀನ್ ದುಡಿತೀಯ ಶಾಪಿಂಗ್ ಮಾಡ್ತೀಯಾ, ಅವ್ರು ದುಡಿತಾರ. ನಾನ್ ದುಡಿಬೇಕಾದ್ರೆ ಬಿಟ್ಟು ಹಾಕು. ಅಟ್ಲೀಸ್ಟ್ ನಿಮ್ ಗಂಡ ದುಡಿಬೇಕಾದ್ರೆ ನಂಗೆ ಶಾಪಿಂಗ್ ಮಾಡ್ತಿದ್ದ? ನಿಮಗ್ ಶಾಪಿಂಗ್ ಮಾಡೋಷ್ಟು ನನ್ನ ಹತ್ರ ಬರ್ತಿರ್ಲಿಲ್ಲ. ನಾನು ಮನೆ ತೂಗಿಸ್ಕೊಂಡು ಹೋಗೋಷ್ಟು ಮಾತ್ರ ನಾನು ಸಂಪಾದನೆ ಮಾಡ್ತಿದ್ದೆ, ಮನೆ ತೂಗಿಸ್ಕೊಂಡು ಹೋಗ್ತಿದ್ದೆ ಅಷ್ಟೇ. ನಮ್ಮ ಅಮ್ಮ ಒಂಥರ ಗೈಸವ. ನಮ್ಮ ಅಪ್ಪ ದುಡಿಬೇಕಾದ್ರು ಕೂಡ, ನಮ್ಮ ಅಪ್ಪ ಇದ್ದಾಗ ಕೂಡ ನಮ್ಮಪ್ಪ ನಂಗೆ ಏನೋ ಕೊಡ್ಸೇ, ತಿಂಡಿನೇ ಕೊಡ್ಸಿಯ ನಮಗೆ, ತಿಂಡಿನೂ ಕೊಡ್ಸಿ, ಏನೋ ಕೊಡ್ಸಿಯ ನಮ್ಮ ಅಮ್ಮ ನನಗೆ. ಏನೋ ಕೊಡ್ಸಿರೋದಕ್ಕೆ ಮನೆಗೆ ನಾವು ಅಷ್ಟೋ ಇಷ್ಟ ಮಾಡಿಕ್ಕಿದ್ದು ಎಲ್ಲ ಕೊಡ್ಸ್ಬಿಟ್ಟಿದ್ರಿ, ಬರೇ ಕೈ ಹಾಕ್ಬೇಕಿತ್ತು. ಇವ್ರು ನೋಡಿ ಎಂತ ತಾಯಿ. ನಾನ್ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ. ಬನ್ನಿ ಹೋಗೋಣ.
ಇಂಥ ಬಟ್ಟೆಗಳು ಯೂಸ್ ಆಗೋದು ಈ ಟೈಮಲ್ಲಿ ನೋಡಿ, ಇಂಥ ಹುಲ್ಲು ಬಟ್ಟೆಗಳು ಯೂಸ್ ಆಗೋದು ಈ ಟೈಮಲ್ಲಿ ಅಲ್ಲೇ. ಇದು ಯಾವಾಗ ಬೇರೆ ಟೈಮಲ್ಲಿ ನೀನ್ ಹಾಕೊಂತ, ಬೇರೆ ಟೈಮಲ್ಲಿ ಇದು ಎಲ್ಲಿ ಬಿಸಾಕಿದ ಗೊತ್ತಿರೋದು. ಈ ಟೈಮಲ್ಲಿ ಮಾತ್ರ ಇಂಥ ಬಟ್ಟೆಗಳು ಹಾಕೋದು ನಾನು. ಆಕ್ಚುಲಿ ಇವಾಗ ನಿನ್ನೆಲ್ಲ ಉಡ್ಡಿಸ್ಕೊಂಡು ಆಚೆ ಬರ್ತವೆ. ಇವಾಗ ನಿನ್ ಮುಂದೆ ಬರುತ್ತೆ. ನಾನು ಊಡಿಸ್ಗಳು ಹಾಕಲ್ಲ guys, ನನಗೆ ಊಡಿಸ್ಗಳು ನಂಗೆ ಇಷ್ಟ ಇಲ್ಲ. ಉಡಿಸ್ಕೊಳ್ಳಿ ಇಷ್ಟ ಇಲ್ಲ ಅಂತಾನೆ ನಿಮಗೆ ಆಮೇಲೆ ತೋರಿಸ್ತೀನಿ ಎಷ್ಟು ಕಲರ್ ಉಡಿಸ್ಕೊಳ್ಳಿ ಇಟ್ಕೊಂಡು ಗೊತ್ತಾ. ಬಟ್ ನಾನು ಅದು ಹಾಕೊಳ್ಳಲ್ಲ ಅಷ್ಟೇ, ಯಾಕಂದ್ರೆ ಶೆಕೆ ಅಲ್ಲ ಗೈಸ್ ನಂಗೆ. ನನ್ನ ಬಾಡಿ ಸ್ವಲ್ಪ ಹೀಟ್ ಜಾಸ್ತಿ, ಈ ಕೋಲ್ಡ್ ಆಗಲ್ಲ ನನ್ನ ಬಾಡಿ. ಇವಾಗ ಕೋಲ್ಡ್ ಆಗ್ತದೆ ನನಗೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ವೆದರ್ ಹೆಂಗಿದೆ, 6 ಗಂಟೆ ಆಗಿದೆ, ಕತ್ಲು ಅಲ್ಲ, ಬೆಳಕು ಅಲ್ಲ ಗೈಸ್. ಹಂಗೈತೆ ವೆದರ್ ನೋಡ್ರಿ ಹೆಂಗೈತೆ. ಯಾವ್ದೋ ಹಳೆ ವಿಂಟೇಜ್ ಬೆಂಗಳೂರು ತರ ಆಗ್ಬಿಟ್ಟಿದೆ ಕಣೆ. ವಿಂಟೇಜ್ ಬೆಂಗಳೂರು ತರ ಕಾಣುತ್ತೆ ಗೈಸ್ ನನಗಂತೂ. ಇಲ್ಲಿ ನೋಡ್ರಿ ಹೆಂಗಿದೆ. ಆಹಾ ಬೆಂಗಳೂರು, ಬೆಂಗಳೂರು ಗೈಸ್. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡೋದು ಇಲ್ಲಿ ಗೈಸ್. ಎಲ್ಲ ಮಕ್ಕಳು ಬಟ್ಟೆಗಳು, ಚಿಕ್ಕ ಮಕ್ಕಳು ಬಟ್ಟೆಗಳೆಲ್ಲ ಸಿಗುತ್ತೆ ಇಲ್ಲಿ. ನೋಡ್ರಿ ಇಲ್ಲಿ ಚಪ್ಪಲಿಗಳು ಹೆಂಗಿದಾವೆ, ಪುಟಾಣಿ ಚಪ್ಪಲಿ. ವಾವ್ ಕ್ಯೂಟ್ ಆಗಿದೆ ಗೈಸ್ ಇದು. ಟೊಪ್ಪಿ ಬೇಕಾ ಗೈಸ್? ಹುಡುಗ ಟೊಪ್ಪಿ ಬೇಕಂತ ಗೈಸ್, ಟೊಪ್ಪಿ. ಮಕ್ಕಳಿಗೆ ಮಂಕಿ ಟೊಪ್ಪಿ ಬೇಕಿತ್ತಂತೆ, ಬಟ್ ಈ ಮಂಕಿ ಟೊಪ್ಪಿ ಇಲ್ಲ. ಮಂಕಿ ಟೊಪ್ಪಿ ಬೇರೆ ಕಡೆ ಹೋಗ್ಕೋಣ ಬಾ ಆಯ್ತು. ಎಷ್ಟು ನಿಂಗೆ ಇಲ್ಲೇ ಬೇಕಾ ಇಲ್ಲ ಬೇರೆ ಅಂಗಡಿಗೆ ಹೋಗೋಣ? ಬೇಬಿದು ಮಕ್ಕಳದು ಯಾವ್ದಾದ್ರು ಗೊತ್ತಿದ್ರೆ. ಬೇಬಿ ಮಕ್ಕಳು ಅಂದ್ರೆ ಮಕ್ಕಳು ಅಂಗಡಿ. ಗೈಸ್ ಮಕ್ಕಳ ಅಂಗಡಿ ನನ್ಗೆ ಗೊತ್ತಿಲ್ವೇ ಎಲ್ಲಿ ಸಿಗುತ್ತೆ ಅಂತ. ನಂಗೆ ಗೊತ್ತಿರೋದು ಫಸ್ಟ್ ಕ್ರೈ ಒಂದೇ, ಅದ್ಬಿಟ್ಟೆ ನ್ಯೂ ಬೇಡ್ ರೋಡಲ್ಲಿ ಇದೆ ಬೇಜಾನ್, ಹೋಗೋಣ. ಅಷ್ಟು ದೂರ ಹೋಗ್ಬೇಕಲ್ಲೇ, ಏನ್ ಮಾಡೋದು ಗೈಸ್ ನೋಡ ಇರಿ. ಅಕ್ಕ ಫೋನ್ ಆಗಿ ಕೇಳ್ತಾಳೆ ಫಸ್ಟ್ ಕ್ರೈ. ಸೊ ನ್ಯೂ ಬಿಲ್ಡ್ ರೋಡಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಬ್ರಾಂಚಸ್ಗಳು ಬೇರೆ ಬೇರೆ ಇರ್ತದೆ. ಓಕೆನಾ? ಸೊ ಅಕಸ್ಮಾತ್ ನೀವು ಕೂಡ ಯಾವ್ದಾದ್ರು ಅಂಗಡಿಗೆ ಹೋಗ್ಬೇಕು ಅಂದ್ರೆ ದೂರ ಇದ್ರೆ ಮನೆಯಿಂದ, ಸೊ ಅವರಿಗೆ ಗೂಗಲಲ್ಲಿ ಅವ್ರ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಆಗಿ ಕೇಳಿ. ಅವಾಗ ಸ್ಟಾಕ್ ಇದ್ರೆ ಬನ್ನಿ ಅಂತ ಕರೀತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಕೂಡ ಹಂಗೆ ಮಾಡಿ ಗೈಸ್, ಅವಾಗ ನಿಮಗೂ ಕೂಡ ಈಸಿ ಆಗುತ್ತೆ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಆಗೋ ಬದಲು ಫೋನ್ ಹಾಕೊಂಡು ಕೇಳ್ಕೊಂಡು ಹೋಗಿ ಅಷ್ಟೇ, ಸಿಂಪಲ್. ಆನ್ಲೈನಾ ಈಗ ನೋಡಿದ್ರ ಫೋನ್ ಹಾಕಿ ಕೇಳಿದ್ರು ಅವ್ರು ಆನ್ಲೈನ್ ತಗೊಳ್ಳಿ, ಇಲ್ಲ ಅಂತ ಹೇಳೋರು, ಇಷ್ಟೇ ಸಿಂಪಲ್. ಮತ್ತೆ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ. ಮಗುನ್ ನೋಡಿ ಅಂದ್ರೆ ಇವಳು ರೈಟ್ ಇದ್ದಾಗ ನೋಡ್ರಿ ಇವಳಿಗೆ. ತಿನ್ನು ಚೆನ್ನಾಗಿ ತಿನ್ನು, ಚೆನ್ನಾಗಿ ತಿನ್ನೆ. ಪ್ಲೇಸ್ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟಿದೆ, ಅದಕ್ಕೆ ಅವಳು ಸರಿ ಅದ ತಿಂತವಳೆ. ನಾನ್ ಬಿಡ್ತೀರ ನಿನ್ನ ರೆಡ್ ಎಣ್ಣೆಗೆ ಹಿಡಿದೀನಿ ಇವತ್ತಿನ, ರೆಡ್ ಎಣ್ಣೆಗೆ ಹಿಡಿದೀನಿ. ಮನೆಗೆ ಹೋದ ತಕ್ಷಣ ಹೇಳ್ತೀನಿ ಕಚೋರಿ ತಿಂದೆ ಅಂತ. ನಾನ್ ವಿಡಿಯೋ ಹಾಕ್ತೀನಲ್ಲ, ನೀ ಹೇಳ್ಬೇಡ. ಹೇಳ್ತೀನಿ, ಹೇಳೋದ್ ಬೇಡ. ಅಮ್ಮ ನೋಡ್ಲಿ ವಿಡಿಯೋ ತಕ್ಷಣ ಅಷ್ಟೇ. ಹಂಗೆ ಮಾಡೋಣ. ಬ್ಯಾಟಿಂಗು ದಿನಕ್ಕನ ನಕ್ಕನ ಅಕ್ಕ, ಸ್ಮೈಲಿಂಗು ದಿನಕ್ಕನ ಜಿಂಕನಕ್ಕನ ಅಕ್ಕ, ತಿಂದರೆ ಬಾಂಡ್, ಅಮ್ಮ ಬೈಯುತ್ತೆ ಬಾಂಡ್, ಅಕ್ಕ ಮನೆಗೆ ಎಂಟ್ರಿ ಕೊಡು. ವಿಡಿಯೋ ಮಾಡಕ್ ಅಕ್ಕ ಸೈಡು ಬಿಡು, ತಿನ್ಲೇಬೇಡ ಗುರು, ಸೀದಾ ಎಂಟ್ರಿ ಶೂಟು ಗುರು. ಒಂದ್ಸರಿ ತಿಂದ ಏನಾಗಲ್ಲ. ತಿಂಗ್ಳಿಗೆ ಒಂದ್ಸರಿ ತಿಂತಾರೆ ಏನು? ತಿಂಗ್ಳಿಗೆ ಒಂದ್ಸರಿ ತಿನ್ನಲ್ಲ ಗೈಸ್ ಅವಳು, ಮಿಕ್ಕಿದ ತಿಂತಾಳೆ ತಿಂಗ್ಳಿಗೆ ಒಂದ್ಸರಿ ಅಷ್ಟೇ. ಬಾರ್ಸು ಚೆನ್ನಾಗ್ ಬಾರ್ಸು. ಓ ನಮ್ಮ ಗುಂಡ ನೋಡಿ ಗೈಸ್, ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ಎದ್ಬಿಟ್ಟು ಮತ್ತೇನ್ ಮಾಡ್ಕೊಂಡಮ್ಮ? ಬರೀ ಮೈ ವರ್ಷ ಅಷ್ಟೇನ ಅವನಿಗೆ ಗೈಸ್? ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನ. ಅದು ಮತ್ತೆ ಮಾಸ್ಕ್ ಹಾಕ್ಬೇಕು ಅವನಿಗೆ. ಅದೇ ಮಗ ಒಂಚೂರು ಕಫ ಇದೆ ಆ ಮೂಗಲ್ಲಿ, ಬಾಯಲ್ಲಿ, ಗಂಟ್ಲೆ, ಸಾರಿ ಎಲ್ಲಿದಮ್ಮ ಕಫ? ಗಂಟ್ಲೆ ಇದೆ. ಏ ಖುಷಿ ಆಯ್ ಕಣೆ, ಖುಷಿ ತೀರ್ಥ ಬಿಡಿ. ಗೈಸ್ ನಾವ ಪೂಜೆ ಮಾಡೋರು ಇವಾಗ ಜಸ್ಟ್, ಅಣ್ಣ ತೀರ್ಥ ಕೊಟ್ಬಿಡೋನೆ. ಇದು ಸ್ಪೆಷಲ್ ತೀರ್ಥ ನಿಂಗೆ ಕೊಟ್ಟಿರೋದು, ಸ್ಪೆಷಲ್ ತೀರ್ಥ. ಸೊ ಈಗ ನಮ್ಮ ಮದರ್ ಇಂಡಿಯಾ ಒಳ್ಳೆ ಬೋಂಡಾ ಮಾಡ್ತಾರೆ, ಮಂಗಳೂರು ಬೋಂಡಾ ರೆಸಿಪಿ ನೋಡೋಣ ಬನ್ನಿ ಗೈಸ್. ಏನೋ ಮಗ ಮಾತಾಡು, ಕ್ಯಾಮ್ರಾ ಇಲ್ದಾನೆ ಮಾತಾಡ್ತೀಯಾ? ಇವಾಗ ರೆಡಿ ಆಗ್ಬಿಟ್ಟ ಗೈಸ್. ಕೂದ್ಲು ಗೈಸ್ ಸುಮಾರು ಜನ ಕೇಳ್ತಾ ಇರಾ ಗುಣವ್ ಜೊತೆ ಒನ್ ಡೇ ಗುಣ ಮಾಡಿ ಅಂತ. ಸೊ ಆದಷ್ಟು ಬೇಗ ಒನ್ ಡೇ ಗುಣ ಮಾಡ್ತೀವಿ. ಅವ್ನು ರೆಡಿ ಆಗ್ಲಿ, ಅವ್ನು ರೆಡಿ ಆಗಿದ ತಕ್ಷಣ ಗುಣವ್ ಏನ್ ಮಾಡ್ತಾನೆ, ಬೆಳಗ್ಗೆಯಿಂದ ರಾತ್ರಿ ಏನ್ ಮಾಡ್ತಾನೆ ನಿಮ್ಗೆ ತೋರಿಸ್ತೀವಿ. ಓಕೆನಾ? ಸೊ ಮದರ್ ಇಂಡಿಯಾ ಎಷ್ಟೊಂದ್ ದಿವಸ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ ನಾವು. ಓಕೆ, ಇವಾಗ ಹೇಳು ಮಂಗಳೂರು ಬಣ್ಣ ಮಾಡುವ ವಿಧಾನ. ಮೈದಾ ಹಿಟ್ಟು, ಮೊಸರು, ಹಸಿರು ಮೆಣಸಿನ್ಕಾಯಿ, ತುಮರಿ ಸೊಪ್ಪು, ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ, ಈರುಳ್ಳಿ
ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಅಷ್ಟೇ. ಡನ್. ಇವಾಗ ಈ ಮೈದಾ ಹಿಟ್ಟನ್ನ ಜರಡಿ ಹಿಡ್ದೆ ಇಟ್ಕೊಂಡಿದೀನಿ. ಓಕೆ. ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನ ಹಾಕೊಳ್ಳೋಣ. ಎಸ್. ಎಲ್ಲ ಹಾಕೋಬೇಕು. ಈರುಳ್ಳಿ ಆಪ್ಷನಲ್, ಬೇಕಾದ್ರೆ ಹಾಕೊಂಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕ್ಲೇಬೇಕಂತ ಏನಿಲ್ಲ. ಉಪ್ಪು. ಇಲ್ಲಿ ಪಿಂಕ್, ಇದು ಪಿಂಕ್, ಇವಳು ಪಿಂಕ್, ಮಂಕಿ ಇವಳು ಮಂಕಿ, ಪುಂಕಿ ಇವಳು ಪುಂಕಿ. ಸ್ವಲ್ಪ ಸೋಡಾ ಹಾಕ್ಬೇಕಾ? ಸ್ವಲ್ಪ ಸೋಡಾ ಹಾಕಿದ್ರೆ ಅದು ಸ್ವಲ್ಪ ಪಫಿ ಬರುತ್ತೆ. ಕಾಳು ಮೆಣಸು. ಓಕೆ. ಅದನ್ನ ಪುಡಿ ಮಾಡೋ ಹಾಕ್ಬೋದಾ? ಜಾಸ್ತಿ ಇದು ಪೌಡರ್ ಮಾಡಾಕ್ಬಾರ್ದು. ಅದನ್ನ ಸ್ವಲ್ಪ ಹಿಂಗೆ ದಪ್ಪ ದಪ್ಪ ತರ್ತರಿಯಾಗಿರ್ಬೇಕು. ಅದು ಸಿಗ್ಬೇಕು ಬಾಯಿಗೆ. ಈ ಚಳಿಗಾಲದಲ್ಲಿ, ಈ ವಾತಾವರಣದಲ್ಲಿ ಈ ಮೆಣಸು ಜೀರಿಗೆ ಅನ್ನೋದನ್ನ ಉಪಯೋಗಿಸ್ಬೇಕು. ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಓಕೆ. ಹಂಗೆ ಪೆಪ್ಪರ್ ಬಾಯಿ ಹಾಕಮ್ಮ ಒಳಗೆ ಸ್ವಲ್ಪ. ಇದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವ. ಓಕೆ. ಇದಕ್ಕೆ ನೀರ್ ಹಾಕಿ ಕಲ್ಸಂಗಿಲ್ಲ, ಬರೀ ಮೊಸರಲ್ಲೇ ಕಲ್ಸ್ಬೇಕು. ನೀರ್ ಮುಟ್ಸಂಗೆ ನೀರ್ ಹಾಕಂಗಿಲ್ಲ. ಮೊಸರಲ್ಲಿ ಕಲ್ಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮೊಸರು ಹಾಕೋಬೇಕು. ನೋಡ್ಕೊಂಡು ಮೊಸರು ಹಾಕೋಬೇಕು. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದೀನಿ. ಏನ್ ಗೊತ್ತಾ, ಎಣ್ಣೆ ನೋಡಿ ಎಷ್ಟು ಕಲರ್ ಇವೆ, ಬೇರೆ ಬೇರೆ ತರ ಕಲರ್. ನಮ್ಮ ಎಣ್ಣೆ ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆ. ಪ್ಯೂರ್ ಕಡಲೆಕಾಯಿ ಎಣ್ಣೆ. ಅದು ಏನೇ ಅದು ಡಯಟ್ ತಾನೆ ಸ್ವಲ್ಪ. ಹೌದು, ಗ್ರೋನಟ್ ಆಯಿಲ್ ಒಳ್ಳೇದು. ಇದು ಬೋಂಡದ ಹದ ಬರೋ ತನಕ ಸ್ವಲ್ಪ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕಲ್ಸ್ಬಿಟ್ಟು ಒಂದ್ 10 ರಿಂದ 15 ನಿಮಿಷ ಇಟ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಟೈಮ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ತಿನ್ಕೊಂಬಂದಂಗೆ. ಸೊ ಗೈಸ್, ಆಸ್ ಯೂಶುವಲ್ ನನ್ನ ಕುಕಿಂಗ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಇದ್ದೇ ಇರುತ್ತೆ. ಸೊ ನಮ್ಮ ಅಮ್ಮಂಗ್ ಒಂದ್ ಒಳ್ಳೆ ಒಗಟ್ ಕೇಳ್ತೀನಿ. ಒಂಚು ಹಾಕಿದ ದೆವ್ವ ಬೇಡ ಅಂತಂದ್ರು ಜೊತೆಗೆ ಬರುತ್ತೆ. ಗೊತ್ತಾಯ್ತು ಏನು ಗೈಸ್? ನಮ್ಮ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು ಗೈಸ್. ಅಕಸ್ಮಾತ್ ನಿಮ್ಗೆ ಗೊತ್ತಿದ್ರೆ ಕಾಲ್ ಮಾಡಿ ತಿಳಿಸಿರಿ, ಬನ್ನಿ ನಮ್ಮ ಅಕ್ಕನ ಕೇಳೋಣ. ಲಾಸ್ಟ್ ಟೈಮ್ ಒಂದು ನಾನು ಕ್ವಶನ್ ಕೇಳಿದ್ನಲ್ಲ, ನೀನ್ ಆನ್ಸರ್ ಹೇಳಿದಲ್ಲ, ಅಲ್ಲಿಂದ ಈಚೆಗೆ ಕುಕಿಂಗ್ ವ್ಲಾಗ್ ಮಾಡ್ಲೇ ಇಲ್ಲ. ಅದಕ್ಕೆ ಆನ್ಸರ್ ಸರಿ ಅಂತ ಹೇಳಲೇ ಇಲ್ಲ. ಊರಿಗೆಲ್ಲ ಗಡಿಯಾರ ಒಳ್ಳೆ ತಿನ್ನೋಕ್ ಒಳ್ಳೆ ಆಹಾರ ಅಂತಿದ್ವಲ್ಲ, ಅದಕ್ಕೆ ಎಲ್ಲರೂ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರು. ಸುಮಾರು ಜನ ಕರೆಕ್ಟ್ ಕೋಳಿ ಅಂತ ಆನ್ಸರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬನ್ನಿ ಹಂಗ ಅದು ನಮ್ಮ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ನಮ್ಮ ಅಕ್ಕನ ಕೇಳೋಣ. ಒಂಚು ಹಾಕಿದ ದೆವ್ವ ಬೇಡ ಅಂದ್ರೂ ಜೊತೆಗೆ ಬರುತ್ತೆ. ಗೈಸ್, ಅವಳು ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ಲು ಗೈಸ್. ಅಕಸ್ಮಾತ್ ನಿಮ್ಗೇನೋ ಗೊತ್ತಿದ್ರೆ ಆನ್ಸರ್ ಮಾಡಿ ಗೈಸ್. ಅವಳು ಆನ್ಸರ್ ಮಾಡಿ ಸ್ವಲ್ಪ ಬೀಪ್ ಮಾಡ್ತೀನಿ, ಓಕೆನಾ? ಅವ್ಳು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ಲು ಆಕ್ಚುಲಿ. ಸೊ ನಿಮ್ಗೆ ಅಕಸ್ಮಾತ್ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ತಿಳಿಸಿ. ದಟ್ಸ್ ಇಟ್. ಸೊ ಈಗ ನಮ್ಮ ನೀಟಾಗಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ತೆಳು ಮಾಡ್ಕೋಬಾರ್ದು. ಬೋಂಡ ಕಲ್ಸಕ್ಕೆ ಮಾಡ್ತೀವಲ್ವಾ ಕಡಲೆ ಹಿಟ್ಟಲ್ಲಿ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ಇವಾಗ ಎಣ್ಣೆ ಕಾದಿದೆ. ಚಿತ್ರ ಬಾರೆ, ಆ ಎಣ್ಣೆ ಬಾಯಿ ಹಾಕಿ. ನಿಂಗೆ ಆ ಎಣ್ಣೆ ಬಾಯಿ ಹಾಕ್ತೀನಿ ಬಾರೆ. ಪ್ಲೀಸ್ ಬಾರೆ ಚಿತ್ರ, ಪ್ಲೀಸ್ ಕಣೆ. ಏನು ಇದೊಳೆ ತೋರಿಸ್ತವಳೆ. ಇದು ಗುಷನಿಗೆ, ಇದು ಗುಣವ್ಗೆ. ನೋಡ್ರಿ ಯಾವ ತರ ಆರ್ಡರ್ ಮಾಡ್ಕೊಂಡು ನೋಡಿ. ಎಳ್ದ ಹಾಕ್ತಾನೆ ಬಿಟ್ರೆ ಅಣ್ಣ ಎಳ್ದ್ ಹಾಕ್ತಾನೆ ಕೆಳಗಡೆ ಪೂರ್ತಿ. ಗೈಸ್, ನಮ್ಮ ಬಿಟ್ಟವ್ರ ಗೈಸ್. ಮಂಗ್ಳೂರು ಬೋಂಡ ಬಿಡ್ತಾ ಅವ್ರ ಇಷ್ಟನಮ್ಮ. ಈಗ ಮಾಡಿ ಹಿಂಗ್ ಬಿಡ ಅಷ್ಟೇನಾ? ಎತ್ಕೊಂಡ್ ಬಿಟ್ಬಿಡ್ಲ ಓಡ ನಿನ್ನ ಬಾಣ್ಲಿ ಹಾಕ್ಬಿಟ್ಟು ಎತ್ಕೊಂಡು ಕೊಡಿ ಬಾಯಿಲಿ. ಅಲ್ಲಿ ಎಣ್ಣೆ ಕಾಯಿದೆ. ಗೈಸ್, ನನ್ನ ನಾಳೆ ಎತ್ಕೊಂಡವ್ರು ಅಂತ ಗೈಸ್ ಹೊಡು. ಗೈಸ್, ಬಿಸಿ ಬೋಂಡ ಆಗ್ತಾ ಐತೆ. ಇರಿ, ಅದು ಬೋಂಡ ಆಗಿ ಈ ತಟ್ಟೆಗೆ ಬಂದ ಮೇಲೆ ಅದ್ರ ರುಚಿ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿರೋ ಬೋಂಡ ಮಾಡ್ತಾರೆ ನಮ್ಮಮ್ಮ. ಚಟ್ನಿ ಮಾಡಿದ್ರೆ ಅಂದ್ರೆ ಹೆಂಗಿರುತ್ತೆ, ಅದಕ್ಕೆ ನಮಗೆ ಚಟ್ನಿ ಮಾಡಕ್ಕೆ ಹೇಳಿ. ನಮ್ಮ ಚಟ್ನಿ ಮಾಡಿದ್ದಾರೆ. ಏನು ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ. ಒಂದೆರಡು ಹಸಿಮೆಣಸಿನ್ಕಾಯಿ, ಓಕೆ, ಸ್ವಲ್ಪ ತೆಂಗಿನಕಾಯಿ, ಅವನು ಕೊತ್ತಂಬರಿ ಸೊಪ್ಪು ಅಷ್ಟೇ. ಕೊತ್ತಂಬರಿ ಸೊಪ್ಪು, ಒಂದೆರಡು ಇಲಕು ಬೆಳ್ಳುಳ್ಳಿ ಅಷ್ಟೇನಾ? ಅಷ್ಟೇ, ಮುಗಿದ ಚಟ್ನಿ. ನಮ್ಮ ಚಟ್ನಿ ಮಾಡಿದವ್ರೆ. ಸೊ ನೋಡುವ ಹೆಂಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ, ಗೋಲ್ಡನ್ ಆಗಿದೆ ಬೋಂಡ ಮಾತ್ರ. ಚೈತ್ರಂಗ್ ಬೋಂಡ ಚೈತ್ರಂಗಿಲ್ಲ ಅಲ್ಲಮ್ಮ? ಚೈತ್ರಂಗಿಲ್ಲ. ಚೈತ್ರ ಏನು ಜಂಕ್ ತಿನ್ನಂಗೈತೆ. ಚೈತ್ರ ಆಚೆ ಕಡೆ ಫುಡ್ ಏನು ಆತರ ಆಯಿಲ್ ಐಟಮ್ ತಿನ್ನಂಗ ಚೈತ್ರ ಆತಾನೆ. ಆಯ್ತು. ಬಿಸಿ ಎಮ್ಮಿ ಮಂಗಳೂರು ಗೋಳಿ ಬಜ್ಜಿ ಮತ್ತೆ ಚಟ್ನಿ. ವಾವ್ ಗೈಸ್, ಇದನ್ನ ನೋಡೋದಕ್ಕೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದನ್ನ ತಿನ್ನೋದಕ್ಕೆ ಸ್ವರ್ಗ, ಪುಣ್ಯ. ಇದನ್ನ ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು, ಪುಣ್ಯ. ಇದನ್ನ ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಕೆಲವರು ಪುಣ್ಯ ಮಾಡಿರಲ್ಲ ಅಂತೆ. ನಾವು ಪುಣ್ಯ ಮಾಡಿದೀವಿ, ನಾವು ತಿಂತೀವಿ. ಸೊ ಗೈಸ್, ಇವಾಗ ಈ ಬೋಂಡನ್ನು ತಗೊಂಡು ಈ ಚಟ್ನಿಗೆ ಹಿಂಗೆ ಹಚ್ಕೊಂಡು ಎಷ್ಟು ಸಕ್ಕದಾಗಿದೆ ಅಂತಂದ್ರೆ ನಮ್ಮಮ್ಮಂಗೊಂದು ಬೋಂಡ ಅಂಗಡಿ ಕೊಡ್ತೀನಿ ನಾನು.
ಬರೀ ಬೋಂಡ ತಿನ್ ಟೇಸ್ಟ್ ಗೈಸ್ ಸಕ್ಕತ್ತಾಗಿದೆ ಗೈಸ್ ಬೋಂಡ ಮಾತ್ರ ವಾವ್ ಖಾರ ಆನಿಯನ್ ಆ ಬೆಳ್ಳುಳ್ಳಿ ಕರಿ ಶುಂಠಿ ಸಕ್ಕತ್ತಾಗಿದೆ ಬಾಯಿಗಲ್ಲ ತೆಂಗಿನಕಾಯಿ ಪೀಸ್ ಅಷ್ಟು ಖಾರನೂ ಅಲ್ಲ ಅಷ್ಟು ಸಪ್ಪೇನೂ ಅಲ್ಲ ಮೈಲ್ಡ್ ಆಗಿದೆ ಅಲ್ಲ ಗೈಸ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಗೈಸ್ ಮಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಬೋಂಡಾ ಸೊ ಗೈಸ್ ನೋಡಿದ್ರೆ ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಬೋದು. ಅಕಸ್ಮಾತ್ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಯಾವ ಕುಕಿಂಗ್ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಅದನ್ನ ಮಾಡ್ತಾರೆ. ಓಕೆ ನಂಗೆ ಗೈಸ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಸಿ ಯು. ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಗೈಸ್ ಒಳಗೆ. ನೋಡಮ್ಮ ತಿಂತಾಳೆ ನಿಮ್ ಮಗಳು. ನೀನ್ ತಾನೆ ಚೈ ತಿನ್ಕೋ 4 ಬಿಸಿ ಸುಳ್ಳು ಹೇಳ್ತಾಳೆ ನೋಡು ಅವಳು. ವಿಡಿಯೋ ಆನ್ ಮಾಡಿದ ತಕ್ಷಣ ಯಾಕೆ ಚೈ ಅಂತೆ. ಕ್ಯಾಮ್ರಾ ಐತೆ ಆನ್ ಮಾಡಿರೋದು, ಹೇಳಿರೋದು ತೋರ್ಸ್ಲಾ? ಅವಳು ಒಳ್ಳೆ ಆಗುತ್ತೆ ನೋಡಿ ಗೈಸ್. ಮಾತಾಡೆ ಗೈಸ್. ಬೈ ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.